ಹಳ್ಳಿಯ ಆ ದೊಡ್ಡ ತೊಟ್ಟಿ ಮನೆಯ ಅಂಗಳದಲ್ಲಿ ಮುಂಜಾನೆಯ ಮಂಜು ಮೆಲ್ಲನೆ ಕರಗುತ್ತಿತ್ತು. ತೋಟದ ಕಡೆಯಿಂದ ಅಡಿಕೆ ಹೂವಿನ ಘಮ ಮತ್ತು ಹಸಿ ಮಣ್ಣಿನ ಸುವಾಸನೆ ತೇಲಿ ಬರ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ಕಲರವ ಇಡೀ ಮನೆಯನ್ನು ಎಬ್ಬಿಸ್ತಿತ್ತು. ಅಜ್ಜಿ ಕೌಸಲ್ಯಾದೇವಿ ಬೆಳ್ಳಂಬೆಳಗ್ಗೆಯೇ ಎದ್ದು ಬಿಸಿ ನೀರಿನ ಹಂಡೆಗೆ ಕಟ್ಟಿಗೆ ಹಾಕಿ ಬೆಂಕಿ ಹೊತ್ತಿಸಿದ್ದರು. ಹಿತ್ತಲಿನಲ್ಲಿ ದೊಡ್ಡ ಹಿತ್ತಾಳೆ ಬೋಗಣಿಯಲ್ಲಿ ಕೊಬ್ಬರಿ ಎಣ್ಣೆ, ಕಸ್ತೂರಿ, ಅರಿಶಿನ, ಲವಂಗ ಮತ್ತು ತುಳಸಿ ರಸ ಹಾಕಿ ಕಾಯಿಸಿ ಇಡಲಾಗಿತ್ತು. ಅಜ್ಜಿ ಅಡುಗೆ ಮನೆಯ ಬಾಗಿಲ ಬಳಿ ಬಂದು, ಅನನ್ಯಮ್ಮ, ಬಾ ಇಲ್ಲಿ. ನಮ್ಮ ಮಲೆನಾಡಿನ ಸಂಪ್ರದಾಯದಂತೆ ಹೊಸದಾಗಿ ಮದುವೆಯಾದ ಗಂಡನಿಗೆ ಹೆಂಡತಿಯೇ ಕೈಯಾರೆ ಎಣ್ಣೆ ಹಚ್ಚಿ ಮೈ ತಿಕ್ಕಿ ಸ್ನಾನ ಮಾಡಿಸಬೇಕು. ಇವತ್ತು ನಮ್ಮ ವಿರಾಜ್ಗೆ ನಿನ್ನ ಕೈಯಿಂದಲೇ ಅಭ್ಯಂಗ ಸ್ನಾನ ಆಗಬೇಕು ಎಂದರು ನಗುಮುಖದಿಂದ. ಅನನ್ಯ ತಿಳಿ ಹಳದಿ ಬಣ್ಣದ ಹತ್ತಿ ಸೀರೆಯನ್ನುಟ್ಟು ಹಣೆಗೊಂದು ಪುಟ್ಟ ಕೆಂಪು ಬಿಂದಿ ಇಟ್ಟುಕೊಂಡಿದ್ದಳು. ಅಜ್ಜಿಯ ಮಾತು ಕೇಳುತ್ತಿದ್ದಂತೆ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಗಾದವು. ಅಜ್ಜಿ ಅವರು ಸಿಟಿಯಲ್ಲಿ ಬೆಳೆದವರು, ಒಪ್ಕೋತಾರೋ ಇಲ್ವೋ ಎಂದು ತಡವರಿಸಿದಳು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಚಿಕ್ಕಮ್ಮ ಶಾರದಾ ಮತ್ತು ಪಲ್ಲವಿ ನಕ್ಕರು. ಒಪ್ಕೊಳ್ದೆ ಎಲ್ಲಿಗೆ ಹೋಗ್ತಾನೆ ಅದಕ್ಕೆ? ತಾತಯ್ಯನೇ ಆರ್ಡರ್ ಮಾಡಿದ್ದಾರೆ. ಎಣ್ಣೆ ತಟ್ಟೆ ತಗೊಂಡು ಹೋಗಿ ಅವನ ರೂಮ್ಗೆ ನುಗ್ಗಿ ಅಷ್ಟೇ ಎಂದು ಪಲ್ಲವಿ ಕಣ್ಣು ಮಿಟುಕಿಸಿದಳು. ಮಹಡಿಯ ಮೇಲಿನ ಹಳೆಯ ಮರದ ಬಾಗಿಲು ತೆರೆದು ಅನನ್ಯ ಒಳಗೆ ಕಾಲಿಟ್ಟಳು. ಕೈಯಲ್ಲಿದ್ದ ಹಿತ್ತಾಳೆಯ ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ಸುಗಂಧಭರಿತ ಎಣ್ಣೆ ಘಮಘಮಿಸುತ್ತಿತ್ತು. ವಿರಾಜ್ ಆಗಷ್ಟೇ ಎದ್ದು ಬಿಳಿ ಬಣ್ಣದ ತೆಳುವಾದ ಸ್ಲೀವ್ಲೆಸ್ ಬನಿಯನ್ ಮತ್ತು ಕಾಟನ್ ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಕಿಟಕಿಯ ಬಳಿ ನಿಂತು ತೋಟದ ಕಡೆ ನೋಡುತ್ತಿದ್ದ. ಅವನ ಮುಖದ ಮೇಲೆ ಮುಂಜಾನೆಯ ಎಳೆಯ ಬಿಸಿಲು ಬಿದ್ದಿತ್ತು. ಬಾಗಿಲು ಸದ್ದಾಗುತ್ತಿದ್ದಂತೆ ಅವನು ತಿರುಗಿ ನೋಡಿದ. ಎಣ್ಣೆಯ ಬಟ್ಟಲು ಹಿಡಿದು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದ ಅನನ್ಯಾಳನ್ನು ನೋಡಿ ಅವನ ಹುಬ್ಬುಗಳು ಕೊಂಚ ಮೇಲೆದ್ದವು. ಏನಿದು ಅನನ್ಯ, ಬೆಳ್ಳಂಬೆಳಗ್ಗೆ ಏನು ಪ್ಲಾನ್? ವಿರಾಜ್ ತುಟಿಯಂಚಿನಲ್ಲಿ ಸಣ್ಣ ನಗೆಯೊಂದಿಗೆ ಕೇಳಿದ. ಅನನ್ಯ ತಡವರಿಸಿದ. ಅದು ಅಜ್ಜಿ ಹೇಳಿದ್ರು, ಹಳ್ಳಿಯ ಸಂಪ್ರದಾಯದಂತೆ ನಿಮಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಂತೆ ಎಂದಳು ಸಣ್ಣ ಧ್ವನಿಯಲ್ಲಿ. ವಿರಾಜ್ ಅವಳ ಮುಖವನ್ನೇ ನೋಡಿದ. ಆ ಮುಗ್ಧ ಮುಖದಲ್ಲಿದ್ದ ಸಂಕೋಚ, ನಡುಗುತ್ತಿದ್ದ ಕೈಗಳು ಅವನಿಗೆ ತಮಾಷೆ ಮತ್ತು ಆಕರ್ಷಣೆ ಎರಡನ್ನೂ ತಂದವು. ಓಹೋ, ಹಾಗಾದರೆ ನಮ್ಮ ಕಂಪನಿಯ ಚೀಫ್ ಡಿಸೈನರ್ ಇವತ್ತು ನನಗೆ ಮಸಾಜ್ ಮಾಡೋಕೆ ರೆಡಿಯಾಗಿದ್ದಾರೆ ಅನ್ನಿ ಎಂದು ಅವನು ಗತ್ತಿನಲ್ಲಿ ಸೋಫಾದ ಬಳಿ ಬಂದು ಕುಳಿತ. ಅಯ್ಯೋ, ಹಾಗೇನಿಲ್ಲ. ಅನನ್ಯ ಮುಖ ಕೆಂಪು ಮಾಡಿಕೊಂಡು ಅವನ ಹತ್ತಿರ ಬಂದಳು. ಬಾ, ನಿಂತ್ಕೊಂಡೇ ಇರ್ತೀಯಾ? ಸಂಪ್ರದಾಯ ಅಂದಮೇಲೆ ಸರಿಯಾಗಿ ಮಾಡಬೇಕಲ್ವಾ? ವಿರಾಜ್ ಬನಿಯನ್ ತೆಗೆದು ಪಕ್ಕಕ್ಕಿಟ್ಟ. ವಿರಾಜ್ನ ಆ ಗಟ್ಟಿಮುಟ್ಟಾದ ಅಗಲವಾದ ಎದೆ ಮತ್ತು ಬೆನ್ನನ್ನು ಕಂಡ ತಕ್ಷಣ ಅನನ್ಯಾಳ ಎದೆಯ ಬಡಿತ ಒಮ್ಮೆಲೆ ದುಪ್ಪಟ್ಟಾಗಿತ್ತು. ಅವಳು ತನ್ನ ನಡುಗುವ ಬೆರಳುಗಳನ್ನು ಬಿಸಿ ಎಣ್ಣೆಯಲ್ಲಿ ಅದ್ದಿ ನಿಧಾನವಾಗಿ ಅವನ ಭುಜದ ಮೇಲಿಟ್ಟಳು. ಅವಳ ಬೆರಳುಗಳ ಮೊದಲ ಸ್ಪರ್ಶ ತಾಗುತ್ತಿದ್ದಂತೆ ವಿರಾಜ್ನ ಮೈಯಲ್ಲೂ ಸಣ್ಣ ಕಂಪನವಾಗಿತ್ತು. ಅವನು ಕಣ್ಣು ಮುಚ್ಚಿಕೊಂಡ. ಅನನ್ಯ ಅವನ ಹೆಗಲು, ಕುತ್ತಿಗೆ ಮತ್ತು ಬೆನ್ನಿಗೆ ಎಣ್ಣೆ ಹಚ್ಚಿ ಮೃದುವಾಗಿ ತಿಕ್ಕಲು ಶುರು ಮಾಡಿದ್ಲು. ಅವಳ ಬಳೆಗಳ ಘಲ್ ಘಲ್ ಸದ್ದು ಆ ಕೋಣೆಯ ನಿಶ್ಶಬ್ದದಲ್ಲಿ ಸಂಗೀತದಂತೆ ಕೇಳಿಸ್ತಿತ್ತು. ಅವಳ ಮಲ್ಲಿಗೆ ಹೂವಿನ ಸುವಾಸನೆ ಮತ್ತು ಬಿಸಿ ಉಸಿರು ಅವನ ಭುಜಕ್ಕೆ ತಾಗುತ್ತಿತ್ತು. ಇದ್ದಕ್ಕಿದ್ದಂತೆ ವಿರಾಜ್ ಅವಳ ಕೈಯನ್ನು ತಟ್ಟನೆ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ಅನನ್ಯ ಬ್ಯಾಲೆನ್ಸ್ ತಪ್ಪಿ ನೇರವಾಗಿ ಅವನ ತೊಡೆಯ ಮೇಲೆಯೇ ಬಿದ್ಲು. ಎಣ್ಣೆಯ ಬಟ್ಟಲು ಪಕ್ಕದ ಟೇಬಲ್ ಮೇಲೆ ಜಾರಿತ್ತು. ಏನ್ ಮಾಡ್ತಿದ್ದೀರಿ? ಯಾರಾದರೂ ಬಂದ್ರೆ? ಅನನ್ಯ ಉಸಿರು ಬಿಗಿ ಹಿಡಿದು ಅವನ ಎದೆಗೆ ಕೈಯಿಟ್ಟು ಮೇಲೇಳಲು ನೋಡಿದಳು. ಆದರೆ ವಿರಾಜ್ ಬಿಡಲಿಲ್ಲ. ಅವನ ಬಲಗೈ ಅವಳ ತೆಳ್ಳನೆಯ ಸೊಂಟದ ಸುತ್ತ ಬಿಗಿಯಾಯಿತು. ಅವನ ಕಣ್ಣುಗಳು ಅನನ್ಯಾಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದ್ದವು. ಬಂದ್ರೆ ಬರಲಿ, ನನ್ನ ಹೆಂಡತಿ ನನಗೆ ಎಣ್ಣೆ ಹಚ್ಚುತ್ತಿದ್ದಾಳೆ, ಅದರಲ್ಲಿ ಕಳ್ಳತನ ಏನಿದೆ? ವಿರಾಜ್ ಧ್ವನಿಯಲ್ಲಿ ಆಳವಾಗಿ ಗಂಭೀರವಾದ ಪ್ರೇಮದಿಂದ ಕೂಡಿತ್ತು. ಅವನು ತನ್ನ ಎಣ್ಣೆ ಮೆತ್ತಿದ ಕೈಯಿಂದ ಅವಳ ಕೆನ್ನೆಯನ್ನು ಮೆಲ್ಲನೆ ಸವರಿದ. ಅವಳ ಕೆನ್ನೆಯ ಮೇಲೂ ಎಣ್ಣೆಯ ಜಿಡ್ಡು ಮತ್ತು ಕೆಂಪು ಛಾಯೆ ಮೂಡಿತ್ತು. ನಿನ್ನ ಈ ಮುಗ್ಧ ನಗು, ಈ ನಾಚಿಕೆ ನನ್ನನ್ನು ದಿನೇ ದಿನೇ ನಿನ್ನೊಳಗೆ ಕರಗಿಸಿದೆ ಅನನ್ಯ. ವಿರಾಜ್ ಬಗ್ಗಿ ಅವಳ ಕಿವಿಯ ಬಳಿ ಪಿಸುಗುಟ್ಟಿದ್ದ. ಅನನ್ಯ ಕಣ್ಣು ಮುಚ್ಚಿಕೊಂಡಳು. ವಿರಾಜ್ ತನ್ನ ತುಟಿಗಳನ್ನು ಅವಳ ಕುತ್ತಿಗೆಯ ಇಳಿಜಾರಿಗೆ ತಾಗಿಸಿದ್ದ. ಆ ಬಿಸಿ ಸ್ಪರ್ಶಕ್ಕೆ ಅನನ್ಯಾಳ ಮೈ ರೋಮಾಂಚನಗೊಂಡಿತ್ತು. ಅವಳು ಅವನ ಗಟ್ಟಿಮುಟ್ಟಾದ ಭುಜಗಳನ್ನು ತನ್ನ ಕೈಗಳಿಂದ ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡಳು. ಅಷ್ಟರಲ್ಲೇ ಹೊರಗಿನಿಂದ ವರುಣ್ನ ಕೂಗು ಕೇಳಿಸಿತ್ತು. ಅಣ್ಣ, ಬಿಸಿನೀರು ಕಾದಿದೆ, ಬೇಗ ಬಾ, ಇಲ್ಲ ಅಂದರೆ ಅಜ್ಜಿಯ ಹಂಡೆ ಬೆಂಕಿ ಆರಿ ಹೋಗುತ್ತೆ. ಅನನ್ಯ ಬೆಚ್ಚಿಬಿದ್ದು ಅವನ ಎದೆಯಿಂದ ತಟ್ಟನೆ ಎದ್ದು ನಿಂತು ಸೀರೆಯನ್ನು ಸರಿಪಡಿಸಿಕೊಂಡಳು. ಅವಳ ಕೆನ್ನೆಗಳು ದಾಳಿಂಬೆ ಹಣ್ಣಿನಂತೆ ಕೆಂಪಗಾಗಿದ್ದವು.
ವಿರಾಜ್ ತಲೆದೂಗಿ ನಗುತ್ತಾ, ಈ ವರುಣ್ಗೆ ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಡೋ ಕೆಟ್ಟ ಚಟ ಇದೆ ಎಂದು ಶರ್ಟ್ ಹಾಕಿಕೊಂಡು ಎದ್ದು ನಿಂತ. ಅನನ್ಯ ನಗುತ್ತಾ ಬಾಗಿಲಿನ ಕಡೆಗೆ ಓಡಿದಳು. ಹಿತ್ತಲಿನ ಹಳೆಯ ಕಲ್ಲಿನ ಸ್ನಾನದ ಕೋಣೆಯಲ್ಲಿ ಬಿಸಿ ಬಿಸಿ ನೀರಿನ ಸ್ನಾನ ಮುಗಿಸಿ ಬಂದ ವಿರಾಜ್ ಬಿಳಿ ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ರಾಯಲ್ ಆಗಿ ಕಾಣ್ತಿದ್ದ. ಅನನ್ಯ ಕೂಡ ಸ್ನಾನ ಮುಗಿಸಿ ಅಜ್ಜಿಯ ಹಳೆಯ ಕೆಂಪು ಬಣ್ಣದ ಸಾಂಪ್ರದಾಯಿಕ ಸೀರೆಯನ್ನುಟ್ಟು, ಹಣೆಗೆ ವಿಭೂತಿ ಕುಂಕುಮವನ್ನಿಟ್ಟು, ಮುಡಿಗೆ ತಾಜಾ ಮಲ್ಲಿಗೆ ಮುಡಿದು ದೇವತೆಯಂತೆ ಬಂದಳು. ಮನೆಯ ದೇವರ ಕೋಣೆಯಲ್ಲಿ ಇಬ್ಬರು ಜೊತೆಯಾಗಿ ಕುಳಿತು ಮಹಾಪೂಜೆ ಮಾಡಿದರು. ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯ ದೇವಿ ಇಬ್ಬರ ತಲೆಯ ಮೇಲೂ ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಇವತ್ತು ರಾತ್ರಿ ಈ ಮನೆಯ ಇತಿಹಾಸದಲ್ಲೇ ಅತ್ಯಂತ ಸುಂದರವಾದ ರಾತ್ರಿಯಾಗಬೇಕು. ನಮ್ಮ ಮನೆತನದ ಮುಂದಿನ ಪೀಳಿಗೆಯ ಬೆಸುಗೆ ಇಲ್ಲಿಂದಲೇ ಶುರು ಆಗಬೇಕು ಎಂದು ಅಜ್ಜಿ ನುಸುನಕ್ಕು ಎಲ್ಲರ ಎದುರೇ ಹೇಳಿದರು. ಅನನ್ಯ ನಾಚಿಕೆಯಿಂದ ಅಜ್ಜಿಯ ಹಿಂದೆಯೇ ಮುಖ ಮುಚ್ಚಿಕೊಂಡಳು. ವರುಣ್, ಚೇತನ್ ಮತ್ತು ಸ್ಪಂದನ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದರು. ಆದರೆ ಪಕ್ಕದ ಕಂಬದ ಮರೆಯಲ್ಲಿ ನಿಂತಿದ್ದ ತನ್ವಿ ಈ ಸಂಭ್ರಮವನ್ನು ನೋಡಿ ಹೊಟ್ಟೆಯುರಿಂದ ಕುದಿಯುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ರೋಷ ದಗದಗಿಸುತ್ತಿತ್ತು. ಈ ಹಳ್ಳಿ ಬಿಕಾರಿ ಅನನ್ಯ ಆ ಕೋಟ್ಯಾಂತರ ಆಸ್ತಿಯ ಒಡತಿಯಾಗಿದ್ದು ಅಲ್ಲದೆ ಈಗ ವಿರಾಜ್ ಭಾವನ ಜೊತೆ ಮೊದಲ ರಾತ್ರಿಯ ಸಂಭ್ರಮವನ್ನು ಆಚರಿಸಿಕೊಳ್ತಾಳ. ಈ ಕೋಣೆಗೆ ನಾನು ಹೋಗಬೇಕಿತ್ತು, ಆ ಸ್ಥಾನ ನಂದು ಎಂದು ಮನಸ್ಸಿನಲ್ಲೇ ಹಲ್ಲು ಕಚ್ಚಿದ್ದಳು. ಮಧ್ಯಾಹ್ನದ ಹೊತ್ತಿಗೆ ಸ್ಪಂದನ ಮತ್ತು ಪಲ್ಲವಿ ಮಹಡಿಯ ಕೋಣೆಯನ್ನು ಸೇವಂತಿಗೆ, ಸಂಪಿಗೆ ಮತ್ತು ಮಲ್ಲಿಗೆಯ ಮಾಲೆಗಳಿಂದ ಸಿಂಗರಿಸುತ್ತಿದ್ದಾಗ ತನ್ವಿ ಕದ್ದು ಮುಚ್ಚಿ ಬಂದು ಕಿಟಕಿಯ ಪರದೆಗಳ ಮೇಲೆ ನೀರು ಸುರಿದು ಹಾಳು ಮಾಡಲು ಯತ್ನಿಸಿದ್ದಳು. ಆದರೆ ಸ್ಪಂದನ ಅವಳನ್ನು ನೋಡಿ, ತನ್ವಿ, ನಿನ್ನ ಈ ಕುತಂತ್ರಗಳು ಇಲ್ಲಿ ನಡೆಯಲ್ಲ. ಅಣ್ಣನ ಕಣ್ಣಿಗೆ ಬಿದ್ದರೆ ಮನೆಯಿಂದಲೇ ಗೆಟ್ಔಟ್ ಮಾಡ್ತಾನೆ. ಸುಮ್ಮನೆ ನಿನ್ನ ರೂಮ್ಗೆ ಹೋಗು ಎಂದು ಖಡಕ್ಕಾಗಿ ಗದರಿಸಿ ಓಡಿಸಿದಳು. ತನ್ವಿ ಅವಮಾನ ಮತ್ತು ಅಸಹಾಯಕ ಕೋಪದಿಂದ ಕೆಂಡಾಮಂಡಲವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ರಾತ್ರಿ ಹತ್ತಾಗುತ್ತಿದ್ದಂತೆ ಹಳ್ಳಿಯ ಮನೆ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಅನನ್ಯ ಕೈಯಲ್ಲಿ ಬೆಳ್ಳಿಯ ಲೋಟದಲ್ಲಿ ಬಿಸಿ ಬಿಸಿ ಬಾದಾಮಿ ಹಾಲು ಹಿಡಿದುಕೊಂಡು ನಡುಗುವ ಹೆಜ್ಜೆಗಳನ್ನಿಡುತ್ತಾ ಆ ಮಲ್ಲಿಗೆಯ ಸಿಂಗಾರದ ಕೋಣೆಯ ಬಾಗಿಲನ್ನು ಮೆಲ್ಲಗೆ ತಳ್ಳಿದ್ದಳು. ಕೋಣೆಯೊಳಗೆ ಮಂದವಾದ ದೀಪದ ಬೆಳಕಿತ್ತು. ಮಲ್ಲಿಗೆಯ ಗಮಲು ಇಡೀ ಕೋಣೆಯನ್ನು ಆವರಿಸಿತ್ತು. ವಿರಾಜ್ ಕಿಟಕಿಯ ಬಳಿ ನಿಂತು ಆಕಾಶದ ಚಂದ್ರನನ್ನು ನೋಡ್ತಿದ್ದ. ಬಾಗಿಲಿನ ಸದ್ದು ಕೇಳಿ ಅವನು ತಿರುಗಿ ನೋಡಿದ. ಅನನ್ಯ ಹಾಲು ಲೋಟವನ್ನು ಟೇಬಲ್ ಮೇಲಿಟ್ಟು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಳು. ವಿರಾಜ್ ನಿಧಾನವಾಗಿ ನಡೆದು ಬಂದು ಕೋಣೆಯ ಬಾಗಿಲನ್ನು ಲಾಕ್ ಮಾಡಿದ್ದ. ಅವನು ಅವಳ ಎದುರು ಬಂದು ನಿಂತ. ಅವಳ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ಮೆಲ್ಲನೆ ಎತ್ತಿ ಹಿಡಿದ. ಅನನ್ಯ, ಕಾಂಟ್ರಾಕ್ಟ್, ಕೋಪ, ದ್ವೇಷ ಎಲ್ಲವೂ ಕಳೆದು ಹೋದ ನೆನಪುಗಳು. ಇವತ್ತಿನಿಂದ, ಈ ಕ್ಷಣದಿಂದ ನೀನು ನನ್ನ ಉಸಿರು, ನನ್ನ ಬಾಳಿನ ಏಕೈಕ ಬೆಳಕು ಎಂದ ವಿರಾಜ್ ಅತ್ಯಂತ ಗಂಭೀರವಾದ ಪ್ರೇಮದ ಧ್ವನಿಯಲ್ಲಿ. ಅವನು ಅವಳ ಮುಡಿಗೆ ಕೈ ಹಾಕಿ ಆ ಮಲ್ಲಿಗೆಯ ಹೂಗಳನ್ನು ಸವರಿ ಅವಳ ಹಣೆಯ ಮೇಲೆ ಗಾಢವಾಗಿ ಮುತ್ತಿಟ್ಟ. ನಂತರ ನಿಧಾನವಾಗಿ ತನ್ನ ತುಟಿಗಳನ್ನು ಅವಳ ಕಂಪಿಸುವ ತುಟಿಗಳ ಮೇಲೆ ಇರಿಸಿದ. ಅನನ್ಯ ತನ್ನ ಎರಡೂ ಕೈಗಳಿಂದ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಇಬ್ಬರ ಉಸಿರು ಒಂದಾಗಿತ್ತು. ಹೃದಯದ ಬಡಿತಗಳು ಒಂದಾದವು. ವಿರಾಜ್ನ ಆ ಮಾತುಗಳು ಅನನ್ಯಳ ಎದೆಯಾಳಕ್ಕೆ ಇಳಿದು ಅವಳಲ್ಲಿದ್ದ ಕೊನೆಯ ಸಂಕೋಚದ ನಡುಕವನ್ನು ಕರಗಿಸಿಬಿಟ್ಟವು. ಅವನು ಅನನ್ಯಳ ಕೈಯನ್ನು ನಿಧಾನವಾಗಿ ಹಿಡಿದು ಅವಳನ್ನು ಮಲ್ಲಿಗೆ ಹೂಗಳಿಂದ ಸಿಂಗಾರಗೊಂಡಿದ್ದ ಆ ಮರದ ಮಂಚದ ಬಳಿಗೆ ಕರೆದೊಯ್ದ. ಇಬ್ಬರೂ ಮಂಚದ ಅಂಚಿನ ಮೇಲೆ ಅಕ್ಕಪಕ್ಕದಲ್ಲಿ ಕುಳಿತರು. ಅನನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ತನ್ನ ಸೀರೆಯ ಸೆರಗಿನ ಕೊನೆಯನ್ನು ಬೆರಳುಗಳಲ್ಲಿ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಿದ್ದಳು. ಅವಳ ಎದೆಯ ಬಡಿತದ ವೇಗ ವಿರಾಜ್ಗೆ ಪಕ್ಕದಲ್ಲೇ ಕುಳಿತಿದ್ದರೂ ಸ್ಪಷ್ಟವಾಗಿ ಕೇಳಿಸುವಂತಿತ್ತು. ವಿರಾಜ್ ಅವಳ ಮುಖವನ್ನೇ ರೆಪ್ಪೆ ಬಡಿಯದೆ ದಿಟ್ಟಿಸಿದ್ದ. ಅವನ ತುಟಿಯಂಚಿನಲ್ಲಿ ಒಂದು ಮುಗ್ಧ ಮೃದುವಾದ ನಗೆ ಮೂಡಿತ್ತು. ಇಷ್ಟು ದಿನ ತನ್ನ ಮುಂದೆ ಧೈರ್ಯವಾಗಿ ಮಾತನಾಡ್ತಿದ್ದ ಅನನ್ಯ ಇವತ್ತು ಈ ಮಟ್ಟಿಗೆ ನಡುಗುತ್ತಿದ್ದಾಳೆ ಅಂದರೆ ನಂಬೋಕೆ ಆಗ್ತಿಲ್ಲ ಎಂದು ವಿರಾಜ್ ಮೆಲ್ಲನೆ ಕಾಲೆಳೆದ. ಅನನ್ಯ ಮುಖವೆತ್ತದೆ. ನೀವು ಹೀಗೆ ನೋಡಿದರೆ ಹೇಗೆ ಎಂದು ಸಣ್ಣ ಧ್ವನಿಯಲ್ಲಿ ಪಿಸುಗುಟ್ಟಿದ್ದಳು. ಅವಳ ಕೆನ್ನೆಗಳು ದಾಳಿಂಬೆ ಹಣ್ಣಿನಂತೆ ಸಂಪೂರ್ಣ ಕೆಂಪಗಾಗಿದ್ದವು. ವಿರಾಜ್ ನಿಧಾನವಾಗಿ ತನ್ನ ಕೈಯನ್ನು ಚಾಚಿ ಅವಳ ಮುಡಿಯಲ್ಲಿ ಮುಡಿದಿದ್ದ ಮಲ್ಲಿಗೆಯ ದಂಡೆಯನ್ನು ಬೆರಳುಗಳಿಂದ ಮೃದುವಾಗಿ ಮುಟ್ಟಿದ್ದ. ಹೂವಿನ ಗಮಲು ಮತ್ತಷ್ಟು ಗಾಢವಾಗಿ ಅವರಿಬ್ಬರ ಉಸಿರಿನಲ್ಲಿ ಬೆರೆಯಿತು. ಅವನು ನಿಧಾನವಾಗಿ ಅವಳ ಕಿವಿಯ ಓಲೆಯನ್ನು ತನ್ನ ಬೆರಳುಗಳಿಂದ ತಾಗಿಸಿದ್ದ. ಆ ತಣ್ಣನೆಯ ಲೋಹ ಮತ್ತು ವಿರಾಜ್ನ ಬಿಸಿ ಬೆರಳುಗಳ ಸ್ಪರ್ಶಕ್ಕೆ ಅನನ್ಯಳ ಮೈಯಲ್ಲೊಮ್ಮೆ ಸಣ್ಣ ಮಿಂಚು ಹರಿದಂತಾಗಿತ್ತು. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅನನ್ಯ, ಕಣ್ಣು ತೆರೆದು ನನ್ನನ್ನು ನೋಡು, ವಿರಾಜ್ ಅತ್ಯಂತ ಮಾಧುರ್ಯದಿಂದ ಕೇಳಿಕೊಂಡ.
ಅನನ್ಯ ನಡುಗುವ ಕಣ್ಣು ರೆಪ್ಪೆಗಳನ್ನು ಮೆಲ್ಲನೆ ಮೇಲಕ್ಕೆತ್ತಿದ್ದಳು. ವಿರಾಜ್ನ ಕಣ್ಣುಗಳಲ್ಲಿ ಕೇವಲ ಅವಳ ಮೇಲಿನ ಅತಿಯಾದ ಪ್ರೀತಿ, ಆರಾಧನೆ ಮತ್ತು ಕಾಳಜಿ ಕಾಣ್ತಿತ್ತು. ವಿರಾಜ್ ಅವಳ ಬಳೆ ತೊಟ್ಟ ಕೈಯನ್ನು ಎತ್ತಿ ತನ್ನ ಎದೆಯ ಮೇಲೆ ತನ್ನ ಹೃದಯ ಬಡಿಯುವ ಜಾಗದಲ್ಲೇ ಇಟ್ಟುಕೊಂಡು, ಕೇಳಿಸ್ತಿದ್ದೀಯಾ? ಇಷ್ಟು ದಿನ ಕಲ್ಲಾಗಿದ್ದ ಈ ಹೃದಯ ಇವತ್ತು ಕೇವಲ ನಿನಗಾಗಿ ಮಾತ್ರ ಬಡಿತಿದೆ ಎಂದ ವಿರಾಜ್. ಅನನ್ಯಾಳ ಕಣ್ಣುಗಳಿಂದ ಒಂದು ಹನಿ ಆನಂದದ ನೀರು ಜಾರಿ ಕೆನ್ನೆಯ ಮೇಲೆ ಇಳಿಯಿತು. ವಿರಾಜ್ ಬಗ್ಗಿ ತನ್ನ ಹೆಬ್ಬೆರಳಿನಿಂದ ಆ ಕಣ್ಣೀರ ಹನಿಯನ್ನು ಒರೆಸಿ ಅದೇ ಜಾಗಕ್ಕೆ ತನ್ನ ತುಟಿಗಳಿಂದ ಮೃದುವಾಗಿ ಮುತ್ತಿಟ್ಟ. ನಂತರ ಅವಳ ಹಣೆಯ ಮೇಲೆ ಮುಚ್ಚಿದ್ದ ಕಣ್ಣು ರೆಪ್ಪೆಗಳ ಮೇಲೆ ನಿಧಾನವಾಗಿ ಸ್ಪರ್ಶಿಸುತ್ತಾ ಅವಳ ಗಲ್ಲವನ್ನು ತನ್ನ ಕೈಗಳಲ್ಲಿ ಎತ್ತಿ ಹಿಡಿದ. ಅವನ ಬಿಸಿ ಉಸಿರು ಅವಳ ತುಟಿಗಳಿಗೆ ತಾಗಿದಾಗ ಅನನ್ಯ ತನ್ನ ಎರಡೂ ಕೈಗಳನ್ನು ನಿಧಾನವಾಗಿ ಚಾಚಿ ಅವನ ಗಟ್ಟಿಮುಟ್ಟಾದ ಭುಜಗಳ ಮೇಲೆ ಇರಿಸಿದಳು. ವಿರಾಜ್ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅವಳ ಕೆಂಪು ತುಟಿಗಳ ಕಂಪನವನ್ನು ತನ್ನ ಪ್ರೇಮದ ಮುತ್ತಿನಲ್ಲಿ ಲೀನವಾಗಿಸಿಕೊಂಡ. ಆ ಮಂದದೀಪದ ಬೆಳಕಿನಲ್ಲಿ, ಮಲ್ಲಿಗೆಯ ಸುವಾಸನೆಯ ಹಂದರದ ಕೆಳಗೆ ಇಬ್ಬರ ಪ್ರೇಮದ ಹೊಸ ಪ್ರಪಂಚ ಅತ್ಯಂತ ಮಧುರವಾಗಿ ತೆರೆದುಕೊಳ್ಳತೊಡಗಿತು. ಕೆಳಗಿನ ಕೋಣೆಯಲ್ಲಿ ತನ್ವಿಗೆ ಎಷ್ಟೇ ಹೊತ್ತಾದರೂ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ. ಹಾಸಿಗೆಯ ಮೇಲೆ ಅತ್ತಿಂದಿತ್ತ ಹೊರಳಾಡುತ್ತಿದ್ದಳು. ಮನಸ್ಸಿನೊಳಗೆ ಹೊತ್ತಿ ಉರಿಯುತ್ತಿದ್ದ ಆ ಹೊಟ್ಟೆಯುರಿ ಮತ್ತು ಸೇಡಿನ ಕಿಡಿ ಅವಳನ್ನು ಸುಡುತ್ತಿತ್ತು. ಮಹಡಿಯ ಕೋಣೆಯಿಂದ ಕೆಳಬರುತ್ತಿರಬಹುದಾದ ಬಳೆಗಳ ಸದ್ದು ಮತ್ತು ಮಲ್ಲಿಗೆಯ ಗಮಲು ತನ್ನನ್ನೇ ಹಂಗಿಸುತ್ತಿರುವಂತೆ ಅವಳಿಗೆ ಭಾಸವಾಗ್ತಿತ್ತು. ದಿಂಬನ್ನು ಕಿತ್ತೆಸೆದು ಮಂಚದಿಂದ ಎದ್ದು ಕುಳಿತ ಅವಳ ಮುಖ ಕೋಪದಿಂದ ಕೆಂಪಗಾಗಿತ್ತು. ಕೈ ಬೆರಳುಗಳನ್ನು ಬಿಗಿಯಾಗಿ ಹಿಸುಕಿಕೊಳ್ಳುತ್ತಾ ಕೋಣೆಯ ಕತ್ತಲಲ್ಲೇ ಅತ್ತಿತ್ತ ಹೆಜ್ಜೆ ಇಡುತ್ತಿದ್ದಳು. ಎಲ್ಲವೂ ತನ್ನ ಕೈ ತಪ್ಪಿ ಹೋಯ್ತಲ್ಲ. ಆ ಬಂಗಲೆ, ಆ ಕೋಟಿ ಕೋಟಿ ಆಸ್ತಿ, ವಿರಾಜ್ ಭಾವ, ಎಲ್ಲವೂ ನನಗೆ ಸಿಗ್ಬೇಕಿತ್ತು. ಯಾವತ್ತೋ ಹಳ್ಳಿಯಿಂದ ಬಂದ ಆ ಅನನ್ಯ ಇವತ್ತು ಎಲ್ಲವನ್ನೂ ತನ್ನದಾಗಿಸಿಕೊಂಡು ಮಹಾರಾಣಿ ತರಹ ಮೆರೀತಿದ್ದಾಳೆ. ಅಜ್ಜ, ಅಜ್ಜಿ, ವರುಣ್ ಎಲ್ಲರೂ ಅವಳ ಪರವಾಗಿ ನಿಂತಿದ್ದಾರೆ ಎಂದು ಹಲ್ಲು ಕಚ್ಚಿ ತನಗೆ ತಾನೇ ಗೊಣಗಿಕೊಂಡಳು. ಕಿಟಕಿಯ ಸರಳುಗಳನ್ನು ಬಿಗಿಯಾಗಿ ಹಿಡಿದು ಮಹಡಿಯತ್ತ ಕಣ್ಣು ನೆಟ್ಟು ನೋಡಿದ ಅವಳ ದೃಷ್ಟಿಯಲ್ಲಿ ಕೇವಲ ದ್ವೇಷ ತುಂಬಿತ್ತು. ಇಷ್ಟಕ್ಕೆ ಈ ಆಟ ಮುಗಿಯಲ್ಲ ಅನನ್ಯ. ಈ ಮನೆಯಲ್ಲಿ ನಿನ್ನ ಈ ಸಂಭ್ರಮ, ಈ ಸುಖ ಹೆಚ್ಚು ದಿನ ಇರೋಕೆ ನಾನು ಬಿಡಲ್ಲ. ನಿಮ್ಮಿಬ್ಬರ ನಡುವೆ ಬೆಂಕಿ ಇಟ್ಟು ಆ ಮನೆಯಿಂದ ನಿನ್ನನ್ನು ಹೊರ ಹಾಕೋವರೆಗೂ ನಾನು ಸುಮ್ಮನೆ ಕೂರಲ್ಲ ಎಂದು ಕತ್ತಲಲ್ಲೇ ಶಪಥ ಮಾಡುತ್ತಾ ಮುಂದಿನ ಕುತಂತ್ರಕ್ಕೆ ಹವಣಿಸತೊಡಗಿದಳು. ಮಹಡಿಯ ಕೋಣೆಯಲ್ಲಿ ರಾತ್ರಿಯ ತಂಗಾಳಿ ಮೃದುವಾಗಿ ಬೀಸ್ತಿತ್ತು. ಕಿಟಕಿಯ ಸಂದುಗಳಿಂದ ಇಣುಕುತ್ತಿದ್ದ ಬೆಳ್ಳಿ ಬೆಳದಿಂಗಳು ಮಲ್ಲಿಗೆಯ ಮಾಲೆಗಳ ಮೇಲೆ ಬಿದ್ದು ಇಡೀ ಕೋಣೆಗೆ ಒಂದು ಮಾಂತ್ರಿಕ ಮೆರುಗನ್ನು ನೀಡಿತ್ತು. ವಿರಾಜ್ ಅನನ್ಯಾಳನ್ನು ತನ್ನ ಎದೆಯ ಗೂಡಿಗೆ ಮತ್ತಷ್ಟು ಭದ್ರವಾಗಿ ಅಪ್ಪಿಕೊಂಡಿದ್ದ. ಅನನ್ಯ ಅವನ ಎದೆಯ ಮೇಲೆ ತಲೆಯಿಟ್ಟು ಅವನ ಹೃದಯದ ಲಯಬದ್ಧ ಬಡಿತವನ್ನು ಆಲಿಸುತ್ತಿದ್ದಳು. ಇಷ್ಟು ದಿನಗಳ ಕಾಲ ಅವಳನ್ನು ಕಾಡುತ್ತಿದ್ದ ಅಂಜಿಕೆ, ನೋವು, ಒಂಟಿತನ ಎಲ್ಲವೂ ಆ ವಿಶಾಲವಾದ ಎದೆಯ ಬೆಸಿಗೆ ಕರಗಿ ನೀರಾಗಿದ್ದವು. ವಿರಾಜ್ ತನ್ನ ಬೆರಳುಗಳಿಂದ ಅವಳ ಮುಂಗುರುಗಳನ್ನು ಮೃದುವಾಗಿ ಸವರುತ್ತಾ ಅವಳ ಮುಖದಲ್ಲಿದ್ದ ತೃಪ್ತಿಯ ನಗುವನ್ನೇ ಕಣ್ಣು ತುಂಬಿಕೊಳ್ತಿದ್ದ. ಅನನ್ಯ, ವಿರಾಜ್ ಅತ್ಯಂತ ಸೌಮ್ಯವಾದ ಧ್ವನಿಯಲ್ಲಿ ಕರೆದ. ಹ್ಞೂ. ಅನನ್ಯ ಕಣ್ಣು ಮುಚ್ಚಿಕೊಂಡೇ ಅವನ ಶರ್ಟ್ ಅನ್ನು ಕೈ ಬೆರಳುಗಳಿಂದ ಬಿಗಿಯಾಗಿ ಹಿಡಿದು ಉತ್ತರಿಸಿದ್ದಳು. ನನ್ನ ಬದುಕಿನಲ್ಲಿ ಕತ್ತಲೆ ಎಷ್ಟೇ ಇತ್ತು, ಆದರೆ ನೀನು ಬಂದ ಮೇಲೆ ನನ್ನ ಜಗತ್ತಿಗೆ ಬೆಳಕು ಅಂದರೆ ಏನು ಅಂತ ಅರ್ಥವಾಯಿತು. ಈ ಕೈಯನ್ನು ನಾನು ಯಾವತ್ತೂ ಬಿಡಲ್ಲ ಎಂದ ವಿರಾಜ್. ಅನನ್ಯ ಕಣ್ಣು ತೆರೆದು ಅವನ ಮುಖವನ್ನು ನೋಡಿದಳು. ಅವಳ ಕಣ್ಣಾಲಿಗಳಲ್ಲಿ ಕೃತಜ್ಞತೆ ಮತ್ತು ಅಪಾರವಾದ ಪ್ರೀತಿ ತುಂಬಿತ್ತು. ಅವಳು ಏನು ಮಾತನಾಡದೆ ಅವನ ಕೆನ್ನೆಯ ಮೇಲೆ ಮೆಲ್ಲನೆ ಮುತ್ತಿಟ್ಟು ಅವನ ಅಪ್ಪುಗೆಯಲ್ಲಿ ಮತ್ತಷ್ಟು ಭದ್ರವಾಗಿ ಮುದುರಿಕೊಂಡಳು. ಇಬ್ಬರ ಉಸಿರು ಒಂದಾಗಿ ಆ ಮಲೆನಾಡಿನ ತಣ್ಣನೆಯ ರಾತ್ರಿ ಸಂಪೂರ್ಣ ಪ್ರೇಮಮಯವಾಗಿ ಮೌನಕ್ಕೆ ಶರಣಾಯಿತು. ಬೆಳಗಿನ ಜಾವ ಕೋಳಿ ಕೂಗುವ ಹೊತ್ತಿಗೆ ಮಲೆನಾಡಿನ ತೋಟಗಳ ಮೇಲೆ ಸೂರ್ಯನ ಎಳೆಯ ಬಿಸಿಲು ಬಂಗಾರದಂತೆ ಹರಡಿತು. ಹಕ್ಕಿಗಳ ಇಂಚರ ಹಳ್ಳಿಯ ಮನೆಯನ್ನು ಎಚ್ಚರಿಸಿತ್ತು. ಅನನ್ಯ ನಿಧಾನವಾಗಿ ಕಣ್ಣು ಬಿಟ್ಟಾಗ ವಿರಾಜ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಪ್ರಶಾಂತವಾಗಿ ಮಲಗಿದ್ದ. ಅವನ ಮುಖದಲ್ಲಿದ್ದ ಆ ನೆಮ್ಮದಿಯನ್ನು ಕಂಡು ಅನನ್ಯಳ ಮುಖದಲ್ಲಿ ನಲ್ಮೆಯ ನಗು ಹರಡಿತ್ತು. ಇಬ್ಬರ ಬಾಳಿನ ಹೊಸ ಮುಂಜಾವು ನಂಬಿಕೆ ಮತ್ತು ಪ್ರೀತಿಯ ಹೊಸ ಅಧ್ಯಾಯದೊಂದಿಗೆ ಆರಂಭವಾಗಿತ್ತು. ಅನನ್ಯ ಮೆಲ್ಲನೆ ಅವನ ಕೈ ಬೆರಳುಗಳನ್ನು ಸಡಿಲಿಸಿ ಸದ್ದಾಗದಂತೆ ಹಾಸಿಗೆಯಿಂದ ಕೆಳಗೆ ಇಳಿಯಲು ಪ್ರಯತ್ನಿಸಿದ್ದಳು. ಆದರೆ ಆ ಸಣ್ಣ ಚಲನೆಗೂ ವಿರಾಜ್ನ ಕಣ್ಣುಗಳು ಅರೆತೆರೆದವು. ಅವನು ಅವಳ ಮುಂಗೈಯನ್ನು ತಟ್ಟನೆ ಹಿಡಿದು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅನನ್ಯ, ಎಲ್ಲಿಗೆ ಓಡ್ತಿದ್ದೀಯಾ ಇಷ್ಟು ಬೇಗ?
ವಿರಾಜ್ ನಿದ್ದೆಯ ಗಡುಸು ಧ್ವನಿಯಲ್ಲಿಯೇ ನಸುನಗುತ್ತಾ ಕೇಳಿದ್ದ. ಅನನ್ಯಳ ಕೆನ್ನೆಗಳು ತಕ್ಷಣವೇ ಕೆಂಪಾದವು. ಬೆಳಗ್ಗೆ ಆಗ್ಬಿಟ್ಟಿದೆ. ಅಜ್ಜಿ ಚಿಕ್ಕಮ್ಮ ಎಲ್ಲರೂ ಎದ್ದಿರ್ತಾರೆ. ನಾನು ಕೆಳಗೆ ಹೋಗಿ ಅಡುಗೆ ಮನೆ ಕೆಲಸ ಮಾಡಬೇಕು. ಕೈ ಬಿಡಿ. ಅಡುಗೆ ಮನೆ ಕೆಲಸಕ್ಕಿಂತ ನನ್ನ ಹೆಂಡತಿಯ ಮುಖ ನೋಡೋ ಕೆಲಸ ನನಗೆ ಮುಖ್ಯ ಎನ್ನುತ್ತಾ ವಿರಾಜ್ ಅವಳ ಹಣೆಯ ಮೇಲೆ ಕೆದರಿದ ಮುಂಗುರಳನ್ನು ಪ್ರೀತಿಯಿಂದ ಸರಿಸಿದ. ಅವಳ ಕೊರಳಿನಲ್ಲಿದ್ದ ಮಾಂಗಲ್ಯ ಮತ್ತು ಮುಖದಲ್ಲಿದ್ದ ಹೊಸ ಕಾಂತಿ ಅವನ ಕಣ್ಣುಗಳನ್ನು ಸೆಳೆಯಿತು. ಅನನ್ಯ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಮಾಡಿ, ದಯವಿಟ್ಟು ಬಿಡಿ, ಯಾರಾದ್ರೂ ಮೇಲೆ ಬಂದ್ರೆ ತುಂಬಾ ಮುಜುಗರ ಆಗುತ್ತೆ ಎಂದು ಪಿಸುಗುಟ್ಟಿದ್ದಳು. ವಿರಾಜ್ ಅವಳ ಮುಗ್ಧತೆಗೆ ಸೋತು ಅವಳ ಅಂಗೈ ಸಣ್ಣದೊಂದು ಮುತ್ತಿಟ್ಟು ಮೆಲ್ಲನೆ ಕೈಬಿಟ್ಟ. ಸರಿ, ಕೆಳಗೆ ಹೋಗು, ಆದ್ರೆ ಇವತ್ತು ಕಾಫಿ ನಿನ್ನ ಕೈಯಿಂದಲೇ ಬರಬೇಕು. ಅನನ್ಯ ನಾಚಿಕೆಯಿಂದ ನಗುತ್ತಾ ಸೀರೆಯನ್ನು ಸರಿಪಡಿಸಿಕೊಂಡು ಮೆಲ್ಲನೆ ಕೋಣೆಯ ಬಾಗಿಲು ತೆರೆದು ಕೆಳಗೆ ಇಳಿದು ಬಂದಳು. ಅಂಗಳದಲ್ಲಿ ರಂಗೋಲಿ ಬಿಡಿಸುತ್ತಿದ್ದ ಅಜ್ಜಿ ಕೌಸಲ್ಯಾದೇವಿ ಅನನ್ಯ ಕೆಳಗೆ ಬರುತ್ತಿದ್ದಂತೆ ಮುಖವೆತ್ತಿ ನೋಡಿದರು. ಅವರ ಮುಖದಲ್ಲಿದ್ದ ಆ ನಸುಗೆಂಪು ಕಣ್ಣಿನಲ್ಲಿದ್ದ ಹೊಸ ಕಾಂತಿಯನ್ನು ನೋಡಿ ಅಜ್ಜಿಯ ಮುಖದಲ್ಲಿ ಸಾರ್ಥಕತೆಯ ಹಸನ್ಮುಖ ನಗೆ ಅರಳಿತ್ತು. ಬಾರಮ್ಮ ಸೊಸೆ ಎಂದು ಪ್ರೀತಿಯಿಂದ ಕರೆದ ಅಜ್ಜಿ ಅವಳ ಹಣೆಗೆ ಕುಂಕುಮವನ್ನಿಟ್ಟರು. ಮೊದಲ ರಾತ್ರಿಯ ನಂತರ ಇಬ್ಬರು ಶುದ್ಧವಾಗಿ ತಣ್ಣೀರು ಬಿಸಿ ನೀರಿನ ಮಡಿ ಸ್ನಾನ ಮಾಡಬೇಕು ಅನ್ನೋದು ನಮ್ಮ ಮನೆತನದ ಸಂಪ್ರದಾಯ. ಹಿತ್ತಲಿನಲ್ಲಿ ಹಂಡೆ ತುಂಬ ನೀರು ಕಾದಿದೆ. ಮೊದಲು ನೀನು ಹೋಗಿ ಮಂಗಳ ಸ್ನಾನ ಮುಗಿಸು. ಆಮೇಲೆ ನಿನ್ನ ಗಂಡನಿಗೂ ಮತ್ತೊಮ್ಮೆ ನೀರು ಹಾಕಿ ಇಬ್ಬರು ಒಟ್ಟಿಗೆ ದೇವರ ಮನೆಗೆ ಬಂದು ಪೂಜೆ ಮಾಡಬೇಕು. ಅಜ್ಜಿಯ ಮಾತಿಗೆ ಅನನ್ಯಳ ಮುಖ ಇನ್ನಷ್ಟು ಕೆಂಪಗಾಯಿತು. ಅವಳು ನಾಚಿ ತಲೆ ತಗ್ಗಿಸಿ ಸರಿ ಅಜ್ಜಿ ಎಂದು ಮೆಲ್ಲನೆ ಹೇಳಿ ಹಿತ್ತಲಿನ ಸ್ನಾನದ ಮನೆಯತ್ತ ಹೆಜ್ಜೆ ಇಟ್ಲು. ಬಾಗಿಲ ಮರೆಯಲ್ಲಿ ನಿಂತಿದ್ದ ತನ್ವಿ ಅಜ್ಜಿ ಹೇಳಿದ ಮಾತನ್ನು ಕೇಳಿ ಅಸೂಯೆಯಿಂದ ಹಲ್ಲು ಕಡಿದಳು. ಅನನ್ಯ ಹಿತ್ತಲಿನಲ್ಲಿ ಪರಿಮಳದ ಅರಿಶಿಣ ಎಣ್ಣೆಯ ಮಡಿಸ್ನಾನ ಮುಗಿಸಿ ತಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನುಟ್ಟು ಮುಡಿಯಲ್ಲಿ ತೇವವಾದ ಕೂದಲುಗಳನ್ನು ಸಡಿಲವಾಗಿ ಕಟ್ಟಿ ಹಣೆಗೊಂದು ತಿದ್ದಿದ್ದ ಕುಂಕುಮವನ್ನಿಟ್ಟು ದೇವತೆಯಂತೆ ಹೊಸ್ತಿಲು ದಾಟಿ ಬಂದಳು. ಅಷ್ಟರಲ್ಲೇ ನಿದ್ದೆಯಿಂದೆದ್ದು ಕೆಳಗೆ ಬಂದ ವಿರಾಜ್ನನ್ನು ನೋಡಿ ಅಜ್ಜಿ, ವಿರಾಜ್, ನಿನ್ನ ಹೆಂಡತಿ ಸ್ನಾನ ಮುಗಿಸಿ ಬಂದಿದ್ದಾಳೆ, ನೀನು ಹೋಗು, ಅವಳ ಕೈಯಿಂದಲೇ ಮತ್ತೊಮ್ಮೆ ಮಂತ್ರದ ನೀರು ಹಾಕಿಸಿಕೊಂಡು ಬೇಗ ಸ್ನಾನ ಮುಗಿಸಿ ಬನ್ನಿ ಎಂದು ಗದರುವಂತೆ ಪ್ರೀತಿಯಿಂದ ಹೇಳಿದರು. ವಿರಾಜ್ ತುಂಟನಗೆಯೊಂದಿಗೆ ಅನನ್ಯಾಳ ಮುಖವನ್ನೇ ದಿಟ್ಟಿಸುತ್ತ ಹಿತ್ತಲಿನತ್ತ ನಡೆದ. ಅನನ್ಯ ಹಿಂಬಾಲಿಸಿ ಹೋಗಿ ಅವನಿಗೆ ಬಿಸಿ ನೀರು ಸೇದಿ ಕೊಡುತ್ತಾ ಮತ್ತೊಮ್ಮೆ ಸಂಪ್ರದಾಯದಂತೆ ಎಣ್ಣೆ ನೀರಿನ ಸ್ನಾನಕ್ಕೆ ನೆರವಾದಳು. ಇಬ್ಬರ ನಡುವಿನ ಆ ಸಣ್ಣ ಸಣ್ಣ ತುಂಟಾಟ, ಕಣ್ಣೋಟದ ಸ್ಪರ್ಶಗಳು ಆ ಮುಂಜಾವನ್ನು ಮತ್ತಷ್ಟು ಪ್ರೇಮಮಯವಾಗಿಸಿದವು. ಸ್ನಾನ ಮುಗಿಸಿ ಇಬ್ಬರು ಒಟ್ಟಾಗಿ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ನಮಸ್ಕರಿಸಿದರು. ಇಡೀ ಮನೆಯ ತುಂಬ ಹೊಸ ಕಳೆ, ನೆಮ್ಮದಿಯ ಸಡಗರ ತುಂಬಿ ತುಳುಕ್ತಿತ್ತು. ಅರಿಶಿನ ಕುಂಕುಮದ ಮಡಿಯಲ್ಲಿ ಮಿಂದು ಮೂಡಿದೆ ಪ್ರೇಮದ ಹೊಂಗಿರಣವಿಂದು. ಸಂಪ್ರದಾಯದ ಹಾದಿಯಲ್ಲಿ ಜೊತೆಯಾಗಿ ಹೆಜ್ಜೆ, ಕರಗಿದೆ ಅಂತರವು ಮುರಿದು ನಾಚಿಕೆಯ ಗೆಜ್ಜೆ. ಕೆಟ್ಟ ಕಣ್ಣಿನ ದೃಷ್ಟಿ ತಾನಾಗೆ ಕಳೆಯಲಿ, ಈ ಮುಗ್ಧ ಪ್ರೇಮವು ಚಂದಿರನಂತೆ ಬೆಳೆಯಲಿ. ದೇವರ ಸನ್ನಿಧಿಯಲ್ಲಿ ಒಂದಾದ ಜೀವಗಳು ಹಸನಾಗಿ ಬಾಳಲಿ 100 ಕಾಲ ಈ ಜೋಡಿಗಳೇ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.